ತಾವು ದಯಮಾಡಿ ಇದಕ್ಕೆ ನಮ್ದೇನು ತಪ್ಪಿಲ್ಲ ಇದರಲ್ಲಿ. ಅವರೇ ಅವರಾಗಿ ನನ್ನನ್ನು ನಿಂದನೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇದು ನನ್ನ ಕ್ಷೇತ್ರದ, ನಾನೊಬ್ಬ ಜನಪ್ರತಿನಿಧಿ, ನನ್ನ ಕ್ಷೇತ್ರದ, ನನ್ನ ಬೈದ್ರೇನು, ನಮ್ಮ ಕ್ಷೇತ್ರದ ಜನ ಬೈದ್ರೇನು, ಯಾತಕ್ಕೆ ಬೈಬೇಕು ಇವರು? ನಾನು ಮಾತಾಡೋದೇ ತಪ್ಪ ವಿಧಾನಸಭೆಯಲ್ಲಿ. ಏನಕ್ಕೆ ಟಾರ್ಗೆಟ್ ಮಾಡಿದ್ದಾರೆ ಇವರು? ಎಲ್ಲರೂ ಭಾಷಣ ಮಾಡೋರು ಸುಮ್ಕಿರ್ತಾರೆ, ಯಾರನ್ನು ವೈಯಕ್ತಿಕವಾಗಿ ನಿನ್ನೆ ಮಾಡಲಿಲ್ಲ. ಇವರು ಖರ್ಗೆ ಅವರು ಮಾಡಿದ್ರು, ಪ್ರಿಯಾಂಕಾ ಖರ್ಗೆ ಅವರು 1 ಗಂಟೆ ಭಾಷಣ ಮಾಡಿದ್ರು. ಅವ್ರಿಗೂ ತೊಂದರೆ ಕೊಟ್ಟರೆ ಹೊರತು, ಕಾಂಗ್ರೆಸ್ ಲೂಟಿ ಹೊಡೆಯುತ್ತೆ ಅಂತ ಹೇಳಿದ್ರು ಹೊರತು, ವೈಯಕ್ತಿಕವಾಗಿ ಪ್ರಿಯಾಂಕಾ ಖರ್ಗೆ ಅವರು ಲೂಟಿ ಹೊಡಿತಾರೆ ಅಂತ ಹೇಳಲಿಲ್ಲ. ಶಿವಲಿಂಗೇಗೌಡನ ಒಬ್ಬನ್ನೇ ಯಾತಕ್ಕೆ ಈ ತರ ಟಾರ್ಗೆಟ್ ಮಾಡಿದಿರಿ ಬಿಜೆಪಿಯವರು? ನಾನು ಆಡು ಭಾಷೆನಲ್ಲಿ ಅವ್ರಿಗೆ ಉತ್ತರನ ನಾನು ಇನ್ನೇನು ಅವ್ರಿಗೆ ಹೋಗಿ ಇಲ್ಲ ಕಣ್ರಪ್ಪ ಕೈ ಮುಗಿತೀನಿ ಅಂತ ಹೇಳ್ಬೇಕಾಯ್ತಾ? ನಾನು ಕೂಗ್ಬೇಡಿ ಕಣ್ರಪ್ಪ ಅಂತ ಹೇಳ್ಬೇಕಾಯ್ತಾ? ಅದಕ್ಕೆ ನಾನು ಪದಪ್ರಯೋಗ ಬಳಕೆ ಮಾಡಿದ್ದೀನಿ. ಪದಪ್ರಯೋಗ ಬಳಕೆ ಮಾಡದೇ ಇದ್ದಿದ್ರೆ ನಾನು ಪ್ರವೋಕ್ ಆಗಿದ್ದೀನಿ, ನನ್ನ ಮನಸ್ಸಿಗೂ ಇದಾಗಬೇಕಲ್ಲ. ನನ್ನನ್ನು ಅವ್ರು ಹೆಂಗೆ ಇದು ಮಾಡಿದ್ರು ನಾನು ಹಂಗೆ ಮಾಡಿದ್ದೀನಿ. ಈಗ ಅವರು ತಪ್ಪು ಮಾಡಿಲ್ಲ, ತಪ್ಪು ಮಾಡಿದಾರೋ ಮೊದಲು ಅವ್ರು ಮಾಡಿರೋರು ತಪ್ಪ. ನನ್ನ ಹೆಸರನ್ನ, ನನ್ನ ಇದನ್ನು ಕೂಗಿ, ನನ್ನನ್ನು ಅಶ್ಲೀಲವಾಗಿ ಕೂಗಿ, ಅಸಂಬದ್ಧವಾಗಿ ಕೂಗಿ ನನ್ನನ್ನು ಪ್ರವೋಕ್ ಮಾಡಿರೋರು ಅವರು ಮೊದಲು. ನಾನೇನು ಮೊದಲು ಮಾಡಿಲ್ಲ. ಆಮೇಲೆ ನಾನು ಅರ್ಧ ಗಂಟೆ 1/4 ಗಂಟೆ ಸಹಿಸ್ಕೊಂಡು ತಡಿನಾರ್ದಲ್ಲೇ ನಿಮ್ದೆಲ್ಲ ಗೊತ್ತಿದೆ ಸುಮ್ ಕೂತ್ಕೊಳ್ಳಿ ಅಂತೇಳಿ ನಾನು ಪದನ ಹಳ್ಳಿ ಭಾಷೆನಲ್ಲಿ ಬರೆದಿದ್ದೀನಿ. ಯಾರಾದರೂ ಕೆಟ್ಟದಾಗ ಆಡ್ತಾ ಇದ್ರೆ, ಕುಣಿತಾ ಇದ್ರೆ ಏನಂತಾರಲ್ಲ, ಏನಪ್ಪ ಕೋಚ್ಕೊಂಡು ಕುಣಿತಿರಲ್ಲಪ್ಪ ಅಂತಾರಲ್ಲ, ಹಂಗೆ ಏನಪ್ಪ ಬುದ್ಧಿ, ಪ್ರಾಣಿಗಳಿಗಿರೋ ಬುದ್ಧಿ ನಿಮಗೂ ಇಲ್ವಲ್ಲಪ್ಪ ಅಂತ ಹೇಳಿದ್ದೀವಿ. ಇನ್ನೇನು ಪದ ಉಪಯೋಗಿಸ್ಬೋದು ಅವ್ರಿಗೆ? ಆಮೇಲೆ ಯಾರಾದ್ರೂ ಹಳ್ಳಿ ಕಡೆ ಏನಂತಾರೆ, ಸರಿಯಾದ ಮಾತನ್ನು ಕೇಳಲಿಲ್ಲ ಅಂದ್ರೆ ಹೇಳಿ ನೋಡ್ತೀವಿ, ಕೇಳಲಿಲ್ಲ ಅಂದ್ರೆ ತೂಚೆ ಅಂತ ಹೇಳಿ ಮಾತಾಡ್ತಾರೆ. ಮತ್ತೆ ಇವ್ರು ಮಾಡೋ ಸ್ಟೈಲಿಗೆ, ಇವ್ರು ಮಾಡಿರೋ ಇದಕ್ಕೆ ನಾವು ಮಾಡ್ಬೇಕೋ ಬಿಡ್ಬೇಕು? ಅವು ಧರಣಿ ಕೂತು ಆ ಧರಣಿ ಅನ್ನೋದಕ್ಕೆ ಅರ್ಥ ಹಾಳು ಮಾಡಿದ್ದಾರೆ. ಧರಣಿ ಸತ್ಯಾಗ್ರಹ ಅಂದ್ರೆ ಏನು? ಅಗೋರಾತ್ರೆ ಧರಣಿ ಸತ್ಯಾಗ್ರಹ. ಧರಣಿ ಸತ್ಯಾಗ್ರಹ ಸದನ ನಡೀತಿದ್ದಾಗ ನೀವು ಅಗೋರಾತ್ರೆ ಧರಣಿನ ಮಾಡೋದು, ಅಗೋರಾತ್ರೆ ಧರಣಿ ಮಾಡಿ ಡ್ಯಾನ್ಸ್ ಮಾಡೋದ, ಕುಣಿಯೋದ ತಕ್ಕನೆ? ಅದು ಯಾರ ಮೇಲೆ, ನೀವು ಯಾರ ಅಪರಾಧಿ ಅಂತೇಳಿ ನೀವು ನಿಲ್ಲಿಸಿದಿರೋ ಅಪರಾಧಿ ಮೇಲೆ ಕೂಗಿ ಕುಣೀರಿ. ನನ್ನ ಯಾಕೆ ಟಾರ್ಗೆಟ್ ಮಾಡ್ತೀರಿ? ಇದನ್ನು ನೀವು ಮಾಧ್ಯಮದವರೇ ಪ್ರಶ್ನೆ ಮಾಡಬೇಕು. ಯಾತಕ್ಕೋಸ್ಕರ ಅವ್ರನ್ನ ಟಾರ್ಗೆಟ್ ಮಾಡಿದ್ದೀವಿ? ಏನು ಅವರಲ್ಲಿ ನೀವು ಇರ್ತಕ್ಕಂಥ ದ್ವೇಷ? ನಾವು ಆ ಪದಗಳನ್ನು ಬಳಕೆ ಮಾಡಿರೋದು ನನಗೂ ಬೇಜಾರಿದೆ, ಇಲ್ಲ ಅಂತ ಹೇಳೋದಿಲ್ಲ. ಅವ್ರಿಗೆ ಬೇಜಾರಾಗಬಾರ್ದಾ? ಈ ರಾಜ್ಯದ ಜನಕ್ಕೂ ಬೇಜಾರಿರುತ್ತೆ. ಇದೇನಪ್ಪ ಪಾರ್ಲಿಮೆಂಟಿಗೆ ಬಂದಾರೋ, ಇಲ್ಲೇನಾರು ಕೆಟ್ಟ ಇದಕ್ಕೆ ಬಂದಿದ್ದಾರೋ ಅನ್ನೋ ಭಾವನೆ ಜನಕ್ಕೂ ಬರುತ್ತೆ. ಈಗ ನಾವು ಅವರು ಅಸಂಬದ್ಧವಾಗಿ ಹೋದಾಗ ನಾವು ಏನು ಮಾಡಬೇಕು? ನಮಗೂ ಮನುಷ್ಯ ಅಲ್ವಾ ನಾವು, ನಮಗೂ ಸಿಟ್ಟು ಬರುತ್ತೆ. 4 ಮಾತು ಮಾತಾಡಿದ್ದೀವಿ. ಇದನ್ನ ತಾವು ಅರ್ಥ ಮಾಡ್ಕೊಳಕ್ಕೋಸ್ಕರ ಇವತ್ತೇನು ಇದುವರೆಗೂ ಈ ಸ್ಲಿಪ್ಗಳು, ವಿಡಿಯೋ ಸ್ಲಿಪ್ಗಳು ನಮಗೆ ಸಿಕ್ಕಿರಲಿಲ್ಲ. ನಂದು ಮಾತ್ರ ನಾನೇನು ಮಾತಾಡಿದ್ದೀನಿ ಅವೆಲ್ಲ ತೋರಿಸ್ತಾ ಇದ್ರು. ಈಗ ಅವರು ಏನು ನಮ್ಮ ಬಗ್ಗೆ ಮಾಡಿದ್ದಾರೆ ಅನ್ನೋದನ್ನು ನಾನು ಸಂಪೂರ್ಣವಾಗಿ ತಿಳಿಸಿದ್ದೀನಿ. ಅವರು ತೋರಿಸಿದ್ದಾರೆ. ಅದೆಲ್ಲ ಸ್ವಲ್ಪ ಇದೆ, 20 ನಿಮಿಷನೇ ನಾನು ಮಾತಾಡಿದ್ದೀನಿ. ನಾವು ನಡೆದಿದೆ 20 ನಿಮಿಷನೂ ನಾನು ಬೈದರೆ ಪೂಜೆ. ನಾನು ಪ್ರವೋಕ್ ಆಗಿ ನಾನು 4-6 ಮಾತು ಮಾತಾಡಿದ್ದೀನಿ, ಇಲ್ಲ ಅಂತ ಹೇಳೋದಿಲ್ಲ. ಆಮೇಲೆ ಆ ಹೆಣ್ಣು ಮಗಿನ ಮೇಲೆ ಏನೋ ಒಂದು ಮಾತು ಮಾತಾಡಿದ್ದಕ್ಕೆ ಅವೆಲ್ಲ ಬೇಡ ಅಂತೇಳಿ ವಿಷಾದವನ್ನು ವ್ಯಕ್ತ ಮಾಡಿದ್ದೀನಿ. ನಾನು ಬೇಡ, ಅದು ವಿಷಾದಿಸ್ತೇನೆ ಅಂತ ಹೇಳಿದ್ದೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.